ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನು ಬಿಗ್ ಬಾಸ್ನ ವಾರದ ಕತೆ ಕಿಚನ ಜೊತೆ ಕಾರ್ಯಕ್ರಮದಲ್ಲಿ ನಾಮಿನೇಷನ್ ಸೀಟ್ನಲ್ಲಿ ಕೂತಿದ್ದಂತಹ 7 ಸ್ಪರ್ಧಿಗಳಲ್ಲಿ ಸುರೇಶ್ ಹಾಗೂ ತ್ರಿವಿಕ್ರಮ್ ಅವರು ನಿನ್ನೆ ಎಪಿಸೋಡ್ನಲ್ಲಿ ಸೇವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಚೈತ್ರ, ಶೋಭಾ, ಐಶ್ವರ್ಯ, ಶಿಶಿರ್ ಹಾಗೂ ಭವ್ಯ ಅವರು ನಾಮಿನೇಷನ್ ಸೀಟ್ನಲ್ಲಿ ಕೂಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಎಪಿಸೋಡ್ನಲ್ಲಿ 3ನೇ ಸ್ಪರ್ಧಿಯಾಗಿ ಭವ್ಯ ಅವರು ಕೂಡ ಸೇವ್ ಆಗ್ತಾರೆ. 4ನೇ ಸ್ಪರ್ಧಿಯಾಗಿ ಶೋಭಾ ಅವರು ಕೂಡ ಸೇವ್ ಆಗ್ತಾ ಇದ್ದಾರೆ. ಇನ್ನು 5ನೇ ಸ್ಪರ್ಧಿಯಾಗಿ ಶಿಶಿರ್ ಅವರು ಕೂಡ ಸೇವ್ ಆಗ್ತಾರೆ. ಇನ್ನು ಬಾಟಮ್ ಅಲ್ಲಿ ಚೈತ್ರ ಮತ್ತು ಐಶ್ವರ್ಯ ಅವರು ಇದ್ದಾರೆ ಅಂತಲೇ ಹೇಳ್ಬೋದು. ಆದ್ರೆ ಇಲ್ಲಿ ಶೋಭಾ ಶೆಟ್ಟಿ ಅವ್ರಿಗೆ ಸೇಫ್ ಅಂತ ಹೇಳಿದಾಗ ಕಿಚ್ಚ ಸುದೀಪ್ ಅವರು ಕೂಡ ಶಾಕ್ ಆಗ್ತಾರೆ. ಯಾಕಂದ್ರೆ ಶೋಭಾ ಶೆಟ್ಟಿ ಅವರು ನನಗೆ ಇಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ, ನಾನು ಹೋಗ್ತೀನಿ ಅಂತ ಕೂಡ ಶೋಭಾ ಶೆಟ್ಟಿ ಇಲ್ಲಿ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ, ನೀವೇನು ಒಳಗೆ ಹೋಗಿದ್ರಿ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಕೂಡ ಕಿಚ್ಚ ಸುದೀಪ್ ಇಲ್ಲಿ ಹೇಳ್ತಾರೆ. ಕನ್ವಿನ್ಸ್ ಮಾಡೋದಕ್ಕೂ ಕೂಡ ಕಿಚ್ಚ ಸುದೀಪ್ ಅವರು ತುಂಬಾನೇ ಟ್ರೈ ಮಾಡ್ತಾರೆ. ನಂಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅನ್ಕೊಳ್ತೀನಿ ಸರ್ ಅಂತಲೂ ಕೂಡ ಶೋಭಾ ಅವರು ಇಲ್ಲಿ ಹೇಳ್ತಿರ್ತಾರೆ. ನಿಮ್ಮನ್ನ ಸೇವ್ ಮಾಡಿರೋ ಜನಗಳಿಗೆ ನೀವು ಈ ಥರ ಉತ್ತರನ ಕೊಡೋಕ್ಕಾಗಲ್ಲ ಅಂತಲೂ ಕೂಡ ಕಿಚ್ಚ ಸುದೀಪ್ ಇಲ್ಲಿ ಹೇಳ್ತಾರೆ. ಇದಕ್ಕೆ ಅವ್ರ ಎಕ್ಸ್ಪೆಕ್ಟೇಷನ್ ನಾನು ರೀಚ್ ಮಾಡೋಕ್ಕಾಗ್ಲಿಲ್ವೇನೋ ಸರ್ ಅಂತಲೂ ಕೂಡ ಶೋಭಾ ಅವರು ಇಲ್ಲಿ ಹೇಳ್ಕೊಳ್ತಿರ್ತಾರೆ. ಎಷ್ಟೇ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಇಲ್ಲಿ ಕನ್ವಿನ್ಸ್ ಆಗೋದಿಲ್ಲ ಕಿಚ್ಚರ ಮಾತಿಗೆ ಅಂದಾಗ, ನೀವು ಹೊರಗಡೆ ಹೋಗ್ಬೇಕಾ, ಈಗಲೇ ಓಪನ್ ಮಾಡಿಸ್ತೀನಿ ಡೋರ್ನ ಅಂತ ಕೂಡ ಕಿಚ್ಚ ಸುದೀಪ್ ಅವರು ಸಿಟ್ಟಾಗಿ ಡೋರ್ನ ಓಪನ್ ಮಾಡಿಸಿ ಹೋಗ್ತಾರೆ ಇಲ್ಲಿಂದ. ನಂಗೆ ಇದನ್ನೆಲ್ಲ ಫೇಸ್ ಮಾಡೋದು ಹೇಗೆ ಅಂತಲೇ ಗೊತ್ತಾಗ್ತಿಲ್ಲ, ಇರಬೇಕೋ ಆಡಬೇಕೋ ಇಲ್ಲ ಹೊರಗಡೆ ಹೋಗಿ ಜನನ ಹೇಗೆ ನಾನು ಫೇಸ್ ಮಾಡಬೇಕು ಅನ್ನೋ ನೋವನ್ನ ಕೂಡ ಹಂಚ್ಕೊಳ್ತಾ ಇದ್ದಾರೆ ಇಲ್ಲಿ ಶೋಭಾ ಶೆಟ್ಟಿ ಅವರು. ಹೋಗಿದ್ದಾರೆ ಅಂತಲೇ ಹೇಳ್ಬೋದು, ತುಂಬ ಕಣ್ಣೀರಿಡ್ತಾ ಇದ್ದಾರೆ ಶೋಭಾ ಅವರು ಇಲ್ಲಿ. ಆದರೆ ಕಿಚ್ಚ ಸುದೀಪ್ ಅವರು ಈ ರೀತಿ ಹೇಳಿ ಅಲ್ಲಿಂದ ಹೋಗಿರ್ತಾರೆ ಅಂತಲೇ ಹೇಳ್ಬೋದು. ಕಳೆದ ಬಾರಿ ನೀವು ಕೂಡ ನೋಡಿರ್ತೀರ, ಹೊರತು ಸಂತೋಷ್ ಅವರು ಕೂಡ ನನಗೆ ಇರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಕಿಚ್ಚ ಸುದೀಪ್ ಅವರು ಕೂಡ ಕೋಪದಲ್ಲೇ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿ ಅವರು ಅಲ್ಲಿ ಆಗದೆ ಇದ್ದ ಕಾರಣಕ್ಕೆ ಅಲ್ಲಿಂದ ಹೊರಟೋಗಿರ್ತಾರೆ. ಅದೇ ರೀತಿ ಈ ಬಾರಿನೂ ಕೂಡ ಆಗ್ತಿದೆಯಾ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಇನ್ನು ಇವತ್ತಿನ ಎಪಿಸೋಡ್ನಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದ್ರೆ ಐಶ್ವರ್ಯ ಅವರು ಎಲಿಮಿನೇಟ್ ಆಗಬೇಕಿತ್ತು. ಆದರೆ ಶೋಭಾ ಅವರು ಈ ರೀತಿಯಾದ ನಿರ್ಧಾರವನ್ನು ಕೊಟ್ಟಿರೋದ್ರಿಂದ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದಿಷ್ಟು ಕಡೆ ಐಶ್ವರ್ಯ ಅವರು ಹೊರಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನೊಂದು ಕೆಲವೊಂದಿಷ್ಟು ಕಡೆ ಶೋಭಾ ಅವರು ಕಾರ್ಯಕ್ರಮವನ್ನು ಕ್ವಿಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ನಿಜವಾಗಿಯೂ ಬಿಗ್ ಬಾಸ್ ಮನೆಯಿಂದ ಶೋಭಾ ಶೆಟ್ಟಿ ಅವರು ಹೊರಗೆ ಬಂದ್ರ ಇಲ್ವಾ ಅಂತ ಎಪಿಸೋಡ್ನಲ್ಲೇ ಕಾದು ನೋಡಬೇಕಾಗಿರುವಂಥದ್ದು. ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಚೇಂಜಸ್ ಮಾಡುವಂಥದ್ದು ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಇನ್ನು ಬಿಗ್ ಬಾಸ್ ಮನೆಯಿಂದ ಶೋಭಾ ಶೆಟ್ಟಿ ಅವರು ಹೊರಗೆ ಬರಬಾರ್ದು, ಯಾಕಂದರೆ ಅವರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ತೆಲುಗು ಬಿಗ್ ಬಾಸ್ನಲ್ಲಿ ನಾವು ನೋಡೇ ಇರ್ತೀರ, ಎಲ್ಲರೂ ಕೂಡ ಅದೇ ರೀತಿ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಗುರುತಿಸ್ಕೊಂಡಿದ್ರು. ಇನ್ನು ಈ ವಾರ ಅವರು ಕ್ವಿಟ್ ಮಾಡದೆ ಉಳ್ಕೊಂಡು ಚೆನ್ನಾಗಿ ಆಟವನ್ನು ಆಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಭರವಸೆ ಇರುವಂಥದ್ದು. ಆದರೆ ಏನು ಮಾಡ್ತಾರೆ ಅನ್ನೋದು ಅವ್ರ ಕೈಯಲ್ಲಿ ಬಿಟ್ಟಿರುವಂಥದ್ದು, ಕಾದು ನೋಡಬೇಕಾಗಿರುವಂಥದ್ದು ಇವತ್ತಿನ ಸಂಚಿಕೆಯಲ್ಲಿ. ಇನ್ನು ಬಿಗ್ ಬಾಸ್ ಮನೆಯಿಂದ ಶೋಭಾ ಅಥವಾ ಐಶ್ವರ್ಯ ಇಬ್ಬರಲ್ಲಿ ಯಾರು ಹೊರ ಬಂದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವು ಕೂಡ ಶೋಭಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋಬೇಕು ಅಂತ ನಿಮಗೂ ಕೂಡ ಅನ್ಸಿದ್ರೆ ಶೋಭಾ ಶೆಟ್ಟಿ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.